ಪ್ರಿಯ ವೀಕ್ಷಕರೇ ನಮಸ್ಕಾರ. ಕೆಪಿ ಅಪ್ಡೇಟ್ಗೆ ಸ್ವಾಗತ. ನಾನು ನಿಮ್ಮ ಪೂಜಾ ಎಸ್ಪಿ. ಇನ್ನು ಬೀದರ್ ಜನವಾಡ ಗ್ರಾಮದಲ್ಲಿಂದು ಬಿಜೆಪಿ ವತಿಯಿಂದ ರಸ್ತೆ ತಡೆ ಪ್ರತಿಭಟನೆಯನ್ನ ಮಾಡಲಾಯಿತು. ಇನ್ನು ಭಾರತೀಯ ಜನತಾ ಪಾರ್ಟಿ ಬೀದರ್ ವಿಧಾನಸಭಾ ಕ್ಷೇತ್ರದ ವತಿಯಿಂದ ರೈತರಿಗೆ ಸಮರ್ಪಕ ರಸಗೊಬ್ಬರ ವಿತರಿಸಲು ಆಗ್ರಹಿಸಿ ಮತ್ತು ಕೇಂದ್ರ ಸರ್ಕಾರದಿಂದ ಬಂದಂತಹ ರಸಗೊಬ್ಬರ ರಾಜ್ಯ ಸರ್ಕಾರ ಸಮರ್ಪಕವಾಗಿ ಬಳಸುತ್ತಿಲ್ಲ, ಅದನ್ನ ಖಂಡಿಸಿ ಬೃಹತ್ ರಸ್ತಾರೋಕೋ ಪ್ರತಿಭಟನೆಯನ್ನ ಮಾಡಲಾಯಿತು. ಈ ಸಂದರ್ಭದಲ್ಲಿ ಈಶ್ವರ್ ಸಿಂಗ್ ಠಾಕೂರ್, ಬಾಬುವಾಲಿ, ಶಶಿ ಹೊಸರಳ್ಳಿ, ರಾಜೇಂದ್ರ ಮತ್ತಿತರರು ಭಾಗವಹಿಸಿದ್ರು. ಮಾಧ್ಯಮದಿಂದ ಕೇಂದ್ರದ ಮೇಲೆ ಗೂಬೆ ಕೂಡಿಸುವಂತ ಕೆಲಸವನ್ನ ಮಾಡ್ತಾರೆ. ಇವತ್ತು ಹೇಳಬೇಕು ಸಿದ್ದರಾಮಯ್ಯನವರು, ಕೇಂದ್ರ ಸರ್ಕಾರ ಕೊಟ್ಟಿದಂತ ರಸಗೊಬ್ಬರ ಎಷ್ಟು, ನೀವು ಬಳಸುವಂತ ರಸಗೊಬ್ಬರ ಎಷ್ಟು, ಮತ್ತೆ ಕಾಳ ಸಂತೆಯಲ್ಲಿ ಉಪಯೋಗ ಮಾರುವಂತ ರಸಗೊಬ್ಬರ ಎಷ್ಟು. ಇವತ್ತು ರಾಜಾರೋಷವಾಗಿ ಕಾಳ ಸಂತೆಗಳಲ್ಲಿ ಇವತ್ತು ರಸಗೊಬ್ಬರವನ್ನ ಮಾರಾಟ ಮಾಡಿ ರೈತರ ಹೊಟ್ಟೆ ಮೇಲೆ ಹೊಡೆಯುವಂತ ಕೆಲಸವನ್ನ ಇವತ್ತು ಕಾಂಗ್ರೆಸ್ ಮಾಡ್ತಾ ಇದೆ. ಅನ್ನದಾತರ ಮೇಲೆ ಹೊಟ್ಟೆ ಮೇಲೆ ಹೊಡೆದ್ರೆ ನಿಮಗೆ ನಿಶ್ಚಿತವಾಗಿ ಶಾಪ ತಟ್ಟುತ್ತಿರುವಂತ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ ಕಳಿಸ್ತೇನೆ. ಇವತ್ತು ಭಾರತೀಯ ಜನತಾ ಪಾರ್ಟಿ ರೈತರ ಪರವಾಗಿ ಇವತ್ತು ಹೋರಾಟವನ್ನು ಹಾಕೊಂಡಿದೆ. ಇದು ಸಾಂಕೇತಿಕವಾದಂತಹ ಹೋರಾಟ ಇಡೀ ರಾಜ್ಯದಲ್ಲಿ, ರಾಜ್ಯ ಅಧ್ಯಕ್ಷರ ನೇತೃತ್ವದಲ್ಲಿ ಇಡೀ ರಾಜ್ಯದಲ್ಲಿ ನಡೀತಾ ಇದೆ. ಅದರ ಮುಖಾಂತರ ಇಲ್ಲಿಯೂ ಕೂಡ ಹೋರಾಟವನ್ನು ಮಾಡ್ತಾ ಇದ್ದೇವೆ. ಇದು ಎಚ್ಚರಿಕೆ ಗಂಟೆ ಇದೆ ಕಾಂಗ್ರೆಸ್. ಕೆಪಿ ನ್ಯೂಸ್ಗೆ ಕ್ಯಾಮರಾ ಪರ್ಸನ್ ಮಹೇಶ್ ಟಿಕೆ ವರದಿ. ಇಂತಹ ಮತ್ತಷ್ಟು ಅಪ್ಡೇಟ್ಸ್ಗಳಿಗಾಗಿ ನೋಡ್ತಾರೆ ಕೆಪಿ ನ್ಯೂಸ್ 24/7. ಧನ್ಯವಾದಗಳು.